ಅದು ಕುಂದಾನಗರಿಯಲ್ಲಿ ಅತಿ ದೊಡ್ಡ ಬಡಾವಣೆ. ಆದರೆ ದೊಡ್ಡ ಬಡಾವಣೆ ನಿರ್ಮಿಸಿರುವಂತಹ ಬುಡ ಅಲ್ಲಿನ ಜನರಿಗೆ ಬೇಕಾದ ಯಾವ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಕಡೆ ಪಕ್ಷ ಪ್ರಾಥಮಿಕ ಆರೋಗ್ಯ ಕೇಂದ್ರವೂ ಕೂಡ ಇಲ್ಲ. ಅಲ್ಲದೆ ಸ್ಮಶಾನಕ್ಕಾಗಿ ಜಾಗ ಮೀಸಲು ಇಟ್ಟರೂ ಕೂಡ ಅದರ ನಿರ್ವಹಣೆ ಆಗ್ತಿಲ್ಲ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ರಾಜ್ಯದಲ್ಲಿ ಬೆಂಗಳೂರು, ಮೈಸೂರು ಬಿಟ್ರೆ ಬೆಳಗಾವಿಯಲ್ಲಿ ದೊಡ್ಡ ಬಡಾವಣೆ ಇದೆ. ಅಂದಹಾಗೆ ಮಹಾಂತೇಶ ನಗರ, ಶ್ರೀನಗರ, ಆಂಜನೇಯ ನಗರ, ರಾಮತೀರ್ಥ ನಗರ ಇವು ಬೆಳಗಾವಿಯ ಪ್ರತಿಷ್ಠಿತ ಬಡಾವಣೆಗಳು. ಆದರೆ ಇಲ್ಲಿ ಕನಿಷ್ಠ ಒಂದು ಸ್ಮಶಾನವೂ ಇಲ್ಲ. ಯಾರಾದರೂ ಮೃತಪಟ್ಟರೆ 10 ಕಿಲೋಮೀಟರ್ ದೂರದ ಸದಾಶಿವ ನಗರಕ್ಕೆ ಬರಬೇಕಾದ ಸ್ಥಿತಿ ಇದೆ. ಕಳೆದ ಅನೇಕ ವರ್ಷಗಳಿಂದ ಈ ಸಮಸ್ಯೆ ಇದ್ರೂ ಪಾಲಿಕೆಗಾಗ್ಲಿ ಶಾಸಕರ ಗಮನಕ್ಕೆ ಈ ವಿಚಾರ ಬಂದಿಲ್ಲ. ಇನ್ನು ರಾಮತೀರ್ಥ ನಗರ ಬಡಾವಣೆಯು ರಾಜ್ಯದ ಪ್ರತಿಷ್ಠಿತ ಬಡಾವಣೆಗಳ ಪೈಕಿ ಒಂದಾಗಿದೆ. ಇಲ್ಲಿ 4200ಕ್ಕೂ ಹೆಚ್ಚು ನಿವೇಶನಗಳನ್ನು ಬುಡ ಅಭಿವೃದ್ಧಿಪಡಿಸಿದೆ. ಆದರೆ ಇಲ್ಲಿ ಸ್ಮಶಾನಕ್ಕಾಗಲಿ ಆಟದ ಮೈದಾನಕ್ಕಾಗಲಿ ಯಾವುದೇ ಜಾಗ ಮೀಸಲು ಇಟ್ಟಿಲ್ಲ. ಈ ಬಗ್ಗೆ ಸ್ಥಳೀಯರು ಸರ್ಕಾರದ ಗಮನಕ್ಕೆ ಎಷ್ಟು ಬಾರಿ ತಂದರೂ ಏನೂ ಪ್ರಯೋಜನವಾಗಿಲ್ಲ. ನಮ್ಮ ಕೂಗು ಸಂಸದರು, ಶಾಸಕರು ಕೇಳುತ್ತಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ನಮ್ಮದು ಒಂದು 20,000 ಜನಸಂಖ್ಯೆ ಮೇಲೆ ಮೀರ್ತದೆ. ಆ 20,000 ಜನಸಂಖ್ಯೆ ಮೀರಿದಾಗ ನಾವು ಇಲ್ಲಿಂದ ಸ್ಮಶಾನಕ್ಕೆ ಹೋಗಬೇಕಾದ್ರೆ ಕಮ್ಮಿ 10 ಕಿಲೋಮೀಟರ್ ದೂರ ಹೋಗಬೇಕು. ಮತ್ತು ಆದ್ದರಿಂದ ಇಲ್ಲಿ ಎಷ್ಟು ದೊಡ್ಡ ಲೇಔಟ್ ಮಾಡಬೇಕಾದ್ರೆ ಅಲ್ಲಿ ಗಮನ ಕೊಡಬೇಕು. ಒಂದು ಸ್ಮಶಾನ ಮಾಡಬೇಕಂತ ಪ್ರತಿ ಒಂದು ಸಮುದಾಯದವರಿಗೆ ಈ ಸ್ಮಶಾನದ ಅನುಕೂಲತೆ ಇಲ್ಲ, ಅಂತ ಗಾಡಿ ವ್ಯವಸ್ಥೆ ಇಲ್ಲ. ಯಾರೇ ಒಬ್ಬರು ತೀರ್ಕೊಂಡ್ರಂದ್ರೆ ಪಾಪ ಎಲ್ಲರಿಗೂ ಒಯ್ಯೋದು ತರೋದು ಭಾಳ ಕಷ್ಟ ಐತಿ ಇಲ್ಲಿ. ಕೆಎಚ್ಬಿ, ಬುಡಾ ಸೇರಿ ಅನೇಕ ಖಾಸಗಿ ಲೇಔಟ್ಗಳು ಈ ಭಾಗದಲ್ಲಿ ನಿರ್ಮಾಣ ಆಗಿದ್ದು, ಇಲ್ಲಿ ಮೊದಲಿಗೆ ಒಂದು ಸೈಟ್ನ ಬೆಲೆ ಲಕ್ಷಗಟ್ಟಲೆ ಇತ್ತು. ಆದರೆ ಇದೀಗ ಕೋಟಿ. ಇಷ್ಟೆಲ್ಲ ಬೇಡಿಕೆ ಇದ್ರೂ ಇಲ್ಲಿ ಕನಿಷ್ಠ ಸ್ಮಶಾನ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮಕ್ಕಳಿಗೆ ಆಟದ ಮೈದಾನಗಳು ಇಲ್ಲ. ಹೀಗಾಗಿ ಸ್ಥಳೀಯರು ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಸ್ಮಶಾನಕ್ಕಾಗಿ ರುಕ್ಮಿಣಿ ನಗರದಲ್ಲಿ 5 ಎಕರೆ ಜಮೀನು ಮೀಸಲು ಇಡಲಾಗಿದೆ. ಆದರೆ ಇದರ ನಿರ್ವಹಣೆ ಮಾಡಬೇಕಾಗಿದ್ದ ಪಾಲಿಕೆ ನಿರ್ಲಕ್ಷ್ಯ ತೋರಿದ್ದು, ಇದರಿಂದ ಸುತ್ತಮುತ್ತಲಿನ ಜನರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿವೆ ಅಂತಾರೆ ಸ್ಥಳೀಯರು. ನಗರ ಏನಿದೆ ಸಾಲಿರಲ್ಲ, ಅದು ಹಿಂದಿನ ಬಾಜು 5 ಎಕರೆ ಜಮೀನು ಕಾಂಪೌಂಡ್ ವಾಲ್ ಹಾಕ್ಸಿದೆ. ಆಮೇಲೆ ಲೈಟಿಂಗು, ಬೋರ್ ಹೊಡಿಸಿದ್ದೆ, ಎಲ್ಲ ರೆಡಿ ಇತ್ತು. ಒಂದು ತೊಡೆ ಮಂದಿ ಮಾಡಿದ್ರೆ ಅದನ್ನ ಚಾಲು ಮಾಡಿದ್ರೆ ಹಿಂದಗಡೆ ಎಲ್ಲ ಹಾಕ್ಬಿಟ್ರೆ ಗೊತ್ತಾಗ್ಲಿ. ನಮ್ಗೆ ಸಣ್ಣ ಮಕ್ಕಳು ಐತ್ರಿ ಮೇಡಮ್ ಸರ್. ಅಲ್ಲಿನ ನಮ್ಗೆಲ್ಲರಿಗೂ ಹುಡುಗರಿಗೆ ನಮ್ಗೆ ಜರ ಕಪ್ಪ ಥರ ಕಾಯಿಲೆ ಬ್ಯಾಲೆ ಮೇಲೆ ನಮ್ಮ ಮಕ್ಕಳೆಲ್ಲರೂ ಹುಷಾರಿಲ್ಲದೆ ಬೀಳಕತ್ತಾರೆ ಸರ್, ಆ ಕಸದಿಂದ ಗಲೀಜಿಂದ. ಒಟ್ನಲ್ಲಿ ಬುಡ ನಿರ್ಮಿಸಿರೋ ಬಡಾವಣೆಯಲ್ಲಿ ಪಾಲಿಕೆ ಮೂಲಭೂತ ಸೌಕರ್ಯಗಳೇ ಕಣ್ಮರೆಯಾಗಿವೆ. ಪಾಲಿಕೆ ಮತ್ತು ಬುಡ ಗೊಂದಲದ ಮಧ್ಯೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಬುಡದಿಂದ ಮತ್ತೆ 1,000ಕ್ಕೂ ಹೆಚ್ಚು ನಿವೇಶನ ಇರೋ ಲೇಔಟ್ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ. ಎಲ್ಲಿಯಾದರೂ ಸ್ಮಶಾನಕ್ಕಾಗಿ ಜಮೀನು ಮೀಸಲಿಡಿ ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ.